ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ₹1 ಕೂಡ ಖರ್ಚಿಲ್ದೇನೆ ಆರಾಮಾಗಿ ಮನೆಯಲ್ಲಿ ಹೇರ್ ಮಾಸ್ಕ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಮನೆಯಲ್ಲಿ ಸುಲಭವಾಗಿ ಸಿಗುವಂತ ಮೆಂತ್ಯ ಕಾಳುಗಳು ಹಾಗೂ ನಮ್ಮ ಹಿತ್ತಲಲ್ಲಿರುವಂತ ದಾಸವಾಳದ ಹೂವುಗಳು, ಕೆಂಪು ದಾಸವಾಳದ ಹೂವುಗಳನ್ನ ಬಳಸಿ ಹೇರ್ ಮಾಸ್ಕ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೆಂತ್ಯ ಕಾಳುಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಈ ಮೆಂತ್ಯ ಕಾಳುಗಳು ನಮ್ಮ ಕೂದಲಿಗೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯದು. ಈ ಮೆಂತ್ಯ ಕಾಳುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ, ಹಾಗೆ ಕಬ್ಬಿಣ ಇರುತ್ತೆ, ಹಾಗೆ ವಿಟಮಿನ್ಗಳಿಂದ ಸಮೃದ್ಧವಾಗಿರುತ್ತೆ. ಈ ಮೆಂತ್ಯ ಕಾಳುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನು, ಕಬ್ಬಿಣ ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಇದು ಕೂದಲನ್ನ ಬಲಪಡಿಸುತ್ತೆ ಅಂತಾನೆ ಹೇಳ್ಬೋದು. ಇದು ಕೂದಲನ್ನ ಬುಡದಿಂದಲೇ ಬಲಪಡಿಸುವ ಶಕ್ತಿಯನ್ನ ಇದು ಕೊಡುತ್ತೆ. ಇವಾಗಂತೂ ಕೂದಲು ತುಂಬಾನೇ ಉದುರ್ತಾ ಇರುತ್ತೆ, ಬುಡ ಸಮೇತನೇ ಕಿತ್ತು ಕಿತ್ತು ಹಾಗೆ ಬರ್ತಾ ಇರುತ್ತೆ. ಆ ಸಮಸ್ಯೆಯನ್ನ ನಾವು ದೂರ ಮಾಡ್ಕೋಬೇಕಂದ್ರೆ ನಾವು ಮೆಂತ್ಯ ಕಾಳುಗಳನ್ನ ಬಳಸಲೇಬೇಕಾಗುತ್ತೆ. ಈ ಮೆಂತ್ಯ ಕಾಳುಗಳ ಹೇರ್ ಮಾಸ್ಕ್ ಅನ್ನ ಬಳಸೋದ್ರಿಂದ, ಈ ಮೆಂತ್ಯ ಕಾಳುಗಳಿಂದ ಹೇರ್ ಆಯಿಲ್ ಅನ್ನ ಬಳಸೋದ್ರಿಂದ ನಾವು ತಲೆಹೊಟ್ಟನ್ನ ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡಬಹುದು. ನಮ್ಮ ನೆತ್ತಿಯ ಭಾಗ ಡ್ರೈ ಆಗಿ ಅದರಿಂದ ತಲೆಹೊಟ್ಟು ಸ್ಟಾರ್ಟ್ ಆಗಿಬಿಡುತ್ತೆ. ಈ ತಲೆಹೊಟ್ಟು ಸ್ಟಾರ್ಟ್ ಆಗೋದ್ರಿಂದ ಕೂದಲೆಲ್ಲ ಉದುರ್ತಾನೆ ಇರುತ್ತೆ. ಈ ಉದುರೋ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ, ಹಾಗೆ ತಲೆಹೊಟ್ಟನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡೋ ಶಕ್ತಿ ಈ ಮೆಂತ್ಯ ಕಾಳುಗಳಲ್ಲಿದೆ ಅಂತಾನೆ ಹೇಳ್ಬೋದು. ಈ ಮೆಂತ್ಯ ಕಾಳುಗಳನ್ನ ನಮ್ಮ ಕೂದಲಿಗೆ ಪದೇ ಪದೇ ಬಳಸ್ತಾ ಬರೋದ್ರಿಂದ ಕೂದಲಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಮೆಂತ್ಯ ಕಾಳುಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ, ಹಾಗೆ ನಿಕೋಟಿನ್ ಆಮ್ಲ ಕೂಡ ಇರೋದ್ರಿಂದ ಇದು ನಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ. ಕೂದಲನ್ನ ಬುಡದಿಂದಲೇ ಗಟ್ಟಿಗೊಳಿಸೋ ಶಕ್ತಿಯನ್ನ ಈ ಮೆಂತ್ಯ ಕಾಳು ನಮಗೆ ನೀಡುತ್ತೆ. ಹಾಗೇನೆ ಕೂದಲು ಉದುರೋದೊಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ಚಿಕ್ಕ ಮಕ್ಳಿಗೂ ಕೂಡ ಇವಾಗ ಕೂದಲು ತುಂಬಾ ಅಂದ್ರೆ ತುಂಬಾನೇ ಉದುರ್ತಾ ಇದೆ. ಈ ಮೆಂತ್ಯ ಕಾಳುಗಳನ್ನ ನಾವು ಬಳಸ್ತಾ ಬರೋದ್ರಿಂದ ಕೂದಲು ಉದುರೋ ಸಮಸ್ಯೆಯನ್ನ ಕೂಡ ನಾವು ದೂರ ಮಾಡ್ಕೋಬಹುದು. ಈ ಮೆಂತ್ಯ ಕಾಳುಗಳಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಇದು ಕೂದಲು ಉದುರೋದನ್ನ ಸಂಪೂರ್ಣವಾಗಿ ತಡೆಗಟ್ಟುವ ಶಕ್ತಿ ಈ ಮೆಂತ್ಯ ಕಾಳುಗಳಲ್ಲಿದೆ. ಕೆಲವರಿಗೆ ನೀವು ನೋಡಿರ್ಬೋದು, ತುಂಬಾ ಅಂದ್ರೆ ತುಂಬಾನೇ ತಲೆ ಹೊಟ್ಟೆ ಇರುತ್ತೆ. ಆ ತಲೆ ಹೊಟ್ಟೆನಿಂದ ಯಾವುದೇ ರೀತಿ ಕೂದಲು ಬೆಳವಣಿಗೆ ಆಗ್ತಾನೆ ಇರೋಲ್ಲ. ತುಂಬಾ ಅಂದ್ರೆ ತುಂಬಾ ತಲೆ ಹೊಟ್ಟು ತಲೆಯಲ್ಲೆಲ್ಲ ಕಾಣಿಸ್ತಾ ಇರುತ್ತೆ, ಹಾಗೆ ಮೈ ಮೇಲೆಲ್ಲ ಬಿದ್ದಿರುತ್ತೆ ತಲೆ ಹೊಟ್ಟು. ಆ ತಲೆ ಹೊಟ್ಟನ್ನ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ಈ ಮೆಂತ್ಯ ಕಾಳಿನ ಪೇಸ್ಟ್ ಅನ್ನ ನಾವು ಹಚ್ಕೋಬಹುದು. ಹೀಗೆ ಹಚ್ಕೊಳ್ಳೋದ್ರಿಂದ ತಲೆ ಹೊಟ್ಟೆಲ್ಲ ಮಾಯ ಆಗುತ್ತೆ. ಹಾಗೇನೆ ಈ ಮೆಂತ್ಯ ಕಾಳುಗಳು ಕೂದಲನ್ನ ಕಪ್ಪಾಗಿಸುವ ಚಮತ್ಕಾರಿ ಕೆಲಸನ ಮಾಡುತ್ತೆ ಇದು. ಯಾಕಂತಂದ್ರೆ ಕೂದಲು ಇವಾಗ ಒಂದು ಚಿಕ್ಕ ಏಜ್ಗೆನೆ ಕೂದಲು ಬಿಳಿ ಆಗ್ತಾ ಇದೆ. ಬಿಳಿಯಾಗೋ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿದೆ. ಇದನ್ನ ನೀವು ದೂರ ಮಾಡ್ಕೋಬೇಕಂದ್ರೆ ನಾವು ಮೆಂತ್ಯ ಕಾಳುಗಳನ್ನ ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲು ಕಪ್ಪಾಗಿ ಹಾಗೆ ದಟ್ಟವಾಗಿ ಬರಲು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೊಂದು ಚಮತ್ಕಾರಿಯಾಗಿ ಕೆಲಸ ಮಾಡುತ್ತೆ ಈ ಮೆಂತ್ಯ ಕಾಳುಗಳು. ಹಾಗೆ ನಾನಿಲ್ಲಿ ದಾಸವಾಳದ ಹೂವುಗಳನ್ನ ತಗೊಂಡಿದ್ದೀನಿ, ಕೆಂಪು ದಾಸವಾಳದ ಹೂವುಗಳನ್ನ ತಗೊಂಡಿದ್ದೀನಿ. ಈ ಕೆಂಪು ದಾಸವಾಳದ ಹೂವು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಎಷ್ಟೇ ಕೂದಲು ರಫ್ ಆಗಿರಲಿ, ಎಷ್ಟೇ ಕೂದಲು ಡ್ರೈ ಆಗಿರಲಿ, ಆ ಕೂದಲನ್ನ ಸ್ಮೂತ್ ಆಗಿಸುವ ಚಮತ್ಕಾರಿ ಕೆಲಸವನ್ನ ಮಾಡುತ್ತೆ. ಹಾಗೆ ಸದಾ ಕಾಲ ನಮ್ಮ ಹೇರ್ಸು ತುಂಬಾನೇ ಸಿಲ್ಕ್ ಅಂಡ್ ಶೈನಿ ತರ ಆಗ್ಬೇಕು ಅಂತ ಅಂದ್ರೆ ನಾವು ಈ ಕೆಂಪು ದಾಸವಾಳದ ಹೂವುಗಳನ್ನ ಬಳಸಬೇಕಾಗುತ್ತೆ. ಹಾಗೇನೆ ಇದು ನಮ್ಮ ಕೂದಲು ಬೆಳವಣಿಗೆಗೆ ತುಂಬಾ ಅಂದ್ರೆ ತುಂಬಾ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಹೇರ್ಸು ಸದಾ ಕಾಲ ಕಪ್ಪಾಗಿನೇ ಇರಬೇಕು ಅಂತಂದ್ರೆ ನಾವು ಈ ಕೆಂಪು ದಾಸವಾಳದ ಹೂವುಗಳನ್ನ ಬಳಸಬೇಕು. ಹಾಗೆ ಈ ದಾಸವಾಳದ ಹೂವು ಒಂದೊಳ್ಳೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ಕೂದಲು ಉದುರೋ ಸಮಸ್ಯೆ ಅಂತೂ ಸರ್ವೇ ಸಾಮಾನ್ಯ ಆಗಿದೆ, ಎಲ್ಲರಿಗೂ ಕೂದಲು ಉದುರ್ತಾ ಇದೆ. ಆ ಸಮಸ್ಯೆಯನ್ನ ನಾವು ದೂರ ಮಾಡ್ಕೋಬೇಕು ಅಂತಂದ್ರೆ ಈ ದಾಸವಾಳದ ಹೂವುಗಳಿರ್ಬೋದು, ಹಾಗೆ ಮೆಂತ್ಯ ಕಾಳುಗಳನ್ನ ನಾವು ಪದೇ ಪದೇ ಬಳಸ್ತಾ ಬರೋದ್ರಿಂದ ಕೂದಲು ಉದುರೋ ಸಮಸ್ಯೆಯನ್ನ ಸಂಪೂರ್ಣವಾಗಿ ನಾವು ನಿವಾರಣೆ ಮಾಡ್ಕೋಬಹುದು. ಹಾಗೇನೆ ತಲೆಹೊಟ್ಟಿನ ಸಮಸ್ಯೆಯನ್ನು ಕೂಡ ದೂರ ಮಾಡೋ ಶಕ್ತಿ ಇದರಲ್ಲಿದೆ. ಈ ದಾಸವಾಳ ಹೂವುಗಳಿರ್ಬೋದು, ಈ ಮೆಂತ್ಯ ಕಾಳುಗಳಿರ್ಬೋದು ತುಂಬ ಪವರ್ಫುಲ್ ಆಗಿ ಕೆಲಸ ಮಾಡುತ್ತವೆ ನಮ್ಮ ಹೇರ್ಸ್ಗೆ. ತುಂಬ ಚೆನ್ನಾಗಿ ನಮ್ಮ ಹೇರ್ಸು ದಪ್ಪವಾಗಿ ಬರಬೇಕು ಅಂತಂದರೆ ನಾವು ಮೆಂತ್ಯ ಕಾಳು ಇರ್ಬೋದು, ಹಾಗೆ ದಾಸವಾಳ ಹೂವುಗಳನ್ನ ನಾವು ಪದೇ ಪದೇ ಬಳಸ್ತಾ ಬರೋದ್ರಿಂದ ಇವೆಲ್ಲ ಸಮಸ್ಯೆಗಳನ್ನು ನಾವು ದೂರ ಮಾಡಿಕೊಂಡು ನಮ್ಮ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗಿ ಹಾಗೇನೆ ನೀಳವಾಗಿ ರೇಷ್ಮೆ ಎಳೆ ಥರ ನಮ್ಮ ಹೇರ್ಸು ನಾವು ಮಾಡ್ಕೋಬೇಕು ಅಂತಂದರೆ ಈ ಮೆಂತ್ಯ ಕಾಳುಗಳನ್ನ ಮತ್ತು ದಾಸವಾಳದ ಹೂವುಗಳನ್ನು ಬಳಸೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಹಾಗೆ ಕೂದಲು ಉದುರುವ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬಹುದು. ಸ್ಪ್ಲಿಟ್ ಎಂಡ್ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬಹುದು. ತುಂಬ ತೆಳುವಾಗಿರುತ್ತೆ ಕೂದಲೆಲ್ಲ, ಉದುರಿ ಉದುರಿ ತುಂಬ ಅಂದರೆ ತುಂಬಾನೇ ತೆಳುವಾಗಿರುತ್ತೆ. ಅದನ್ನು ಹೋಗಿಸ್ಕೋಬೇಕು ಅಂತಂದರೆ, ಕೂದಲು ದಪ್ಪವಾಗಿ ನಮ್ಮ ಕೂದಲು ಬರಬೇಕು ಅಂತಂದರೆ ನಾವು ದಾಸವಾಳದ ಹೂವುಗಳಿರ್ಬೋದು, ಹಾಗೆ ಮೆಂತ್ಯ ಕಾಳುಗಳನ್ನು ನಾವು ಹೇರ್ ಪ್ಯಾಕ್
ಪ್ಯಾಕನ್ನು ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲು ತುಂಬಾ ಗಟ್ಟಿಯಾಗುತ್ತೆ. ಬುಡದಿಂದಲೇ ನಮ್ಮ ಕೂದಲು ಗಟ್ಟಿಯಾಗ್ತಾ ಬರುತ್ತೆ. ಮೆಂತ್ಯ ಕಾಳುಗಳಿರ್ಬೋದು, ಹಾಗೆ ದಾಸವಾಳದ ಹೂವುಗಳಿರ್ಬೋದು, ಇವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ಹೇರ್ಸು ಬುಡದಿಂದಲೇ ಗಟ್ಟಿಯಾಗೋ ಶಕ್ತಿಯನ್ನು ನೀಡುತ್ತೆ. ಹಾಗೆ ಕೂದಲು ಕಪ್ಪಾಗಿಸುವ ಚಮತ್ಕಾರಿಯ ಕೆಲಸವನ್ನು ಇವು ಮಾಡುತ್ತವೆ. ನಾನಿಲ್ಲಿ ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಹಾಗೆ 8ರಿಂದ 10 ಆಗುವಷ್ಟು ಕೆಂಪು ದಾಸವಾಳದ ಹೂವುಗಳನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಧೂಳು ಇರುತ್ತೆ ಅಂತ ಕ್ಲೀನಾಗಿ ತೊಳೆದು 8ರಿಂದ 10 ದಾಸವಾಳದ ಹೂವುಗಳನ್ನು ಹಾಕಿದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನು ಕೂಡ ಹಾಕ್ತಾ ಇದ್ದೀನಿ. ₹1 ಕೂಡ ಖರ್ಚಿಲ್ದೇ ಆರಾಮಾಗಿ ನಾವು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸಿಕೊಂಡು ನಾವು ಆರಾಮಾಗಿ ನಾವು ಹೇರ್ ಪ್ಯಾಕನ್ನು ಮಾಡ್ಕೊಂಡ್ಬಿಡ್ಬೋದು. ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಸುಮ್ಮನೆ ಕಾಸ್ಟ್ಲಿ ಆಯಿಲ್ಗಳನ್ನು ಬಳಸ್ತಾ ಇರ್ತೀವಿ. ಅದರಿಂದ ಯಾವುದೇ ರೀತಿ ನಮಗೆ ಒಳ್ಳೆ ರಿಸಲ್ಟ್ ಪಡ್ಕೊಳ್ಳೋಕೆ ಆಗೋದಿಲ್ಲ. ತುಂಬ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇರುತ್ತೆ. ಸೈಡ್ ಎಫೆಕ್ಟ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಬದಲು ಮನೆಯಲ್ಲಿ ಸಿಗುವಂಥ ಪದಾರ್ಥನ ಬಳಸಿಕೊಂಡು ಆರಾಮಾಗಿ ನಾವು ಹೇರ್ ಪ್ಯಾಕನ್ನು ಮಾಡ್ಕೊಂಡ್ಬಿಡ್ಬೋದು. ನಾನು ಇದನ್ನು ಸುಮಾರು 7ರಿಂದ 8 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಮೆಂತ್ಯ ಕಾಳುಗಳಿರ್ಬೋದು, ಹಾಗೆ ದಾಸವಾಳದ ಹೂವಿನ ರಸ ಇರ್ಬೋದು, ನೀರಲ್ಲಿ ಬಿಟ್ಕೊಳ್ಳುತ್ತೆ. ಹೀಗೆ ಬಿಟ್ಕೊಳ್ಳೋದ್ರಿಂದ ಹಚ್ಕೊಳ್ಳೋಕ್ಕೂ ನಮಗೆ ತುಂಬಾ ಸುಲಭವಾಗುತ್ತೆ ಅಂತ ನಾನು ಸುಮಾರು 7ರಿಂದ 8 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹೀಗೆ ಕುದಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಆವಾಗಲೇ ಕಲರ್ ಕೂಡ ಚೇಂಜ್ ಆಗಿದೆ. ದಾಸವಾಳದ ಹೂವುಗಳಲ್ಲಿರ್ಬೋದು, ಹಾಗೆ ಮೆಂತ್ಯ ಕಾಳುಗಳಲ್ಲಿರ್ಬೋದು ಲೋಳೆಯ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಕೂದಲನ್ನು ಸ್ಮೂತ್ ಆಗಿಸುವ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಕೂದಲನ್ನು ಶೈನ್ ಆಗಿಸುವ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಕೂದಲು ಸದಾಕಾಲ ಕಪ್ಪಾಗಿರಬೇಕು, ಹಾಗೆ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗಬೇಕು, ಉದ್ದವಾಗಿ ನಮ್ಮ ಹೇರ್ಸ್ ಬೇಕು, ಹಾಗೆ ದಪ್ಪವಾಗಿ ನಮ್ಮ ಹೇರ್ಸ್ ಬೇಕು ಅಂತಂದರೆ ನಾವು ಇದನ್ನು ಬಳಸಬೇಕು. ಡ್ಯಾಂಡ್ರಫ್ ಕೂಡ ಇದು ರಿಮೂವ್ ಮಾಡೋ ಶಕ್ತಿ ಈ 2 ಪದಾರ್ಥಗಳಲ್ಲಿದೆ. ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ದಾಸವಾಳದ ಹೂವುಗಳಿರ್ಬೋದು, ಹಾಗೆ ಮೆಂತ್ಯ ಕಾಳುಗಳಿರ್ಬೋದು ತುಂಬ ಪವರ್ಫುಲ್ ಆಗಿ ಕೆಲಸ ಮಾಡುತ್ತವೆ ನಮ್ಮ ಹೇರ್ಸ್ಗೆ. ಹೀಗೆ 7ರಿಂದ 8 ನಿಮಿಷ ಕುದಿಸ್ಕೊಂಡ ನಂತರ ನೀವು ನೋಡ್ತಾ ಇರಬಹುದು, ಕಲರ್ ಕೂಡ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಕೆಂಪಾಗಿ ಕಾಣಿಸ್ತಾ ಇದೆ. ಮೆಂತ್ಯ ಕಾಳುಗಳಲ್ಲಿರುವ ಅಂಶ ಹಾಗೂ ದಾಸವಾಳದ ಹೂವಿನಲ್ಲಿರುವಂಥ ಅಂಶ ಎಲ್ಲ ನೀರಲ್ಲಿ ಸೇರ್ಕೊಂಡಿದೆ. ಹಾಗಾಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾವು ತಲೆಗೆ ಹಚ್ಕೊಂಡ್ರೆ ಎಷ್ಟು ಚೆನ್ನಾಗಿ ನಮಗೆ ಹೇರ್ಸ್ ಗ್ರೋತ್ ಆಗ್ಬೋದು. ಹಾಗೆ ಹೇರ್ಸ್ಗೆ ಆಗುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಅಂತ ಅಂದರೆ ನಾವು ಪದೇ ಈ ಥರ ನಾವು ಮಾಡ್ಕೊಳ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ಹೀಗೆ ಕುದಿಸ್ಕೊಂಡಿರೋ ಈ ಪದಾರ್ಥವನ್ನು ತಣ್ಣಗಾದ ನಂತರ ನಾವು ಶೋಧಿಸ್ಕೊಳ್ಳೋಣ. ಹೀಗೆ ಎಷ್ಟೇ ಕೂದಲು ಉದುರ್ತಾ ಇರಲಿ, ಎಷ್ಟೇ ಡ್ಯಾಂಡ್ರಫ್ ಆಗಿರಲಿ, ಇದನ್ನು ನಾವು ಬಳಸ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡ್ಕೋಬೋದು. ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರ ನಾವು ಮಾಡ್ಕೋಬೋದು. ಹಾಗೆ ಕೂದಲು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಕೂಡ ನಾವು ಮಾಡ್ಕೋಬೋದು. ಇದನ್ನು 4 ವರ್ಷದ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಹಚ್ಕೋಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಇದು ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರೋದ್ರಿಂದ ಇದನ್ನು ಯಾರಾದ್ರೂ ಕೂಡ ಬಳಸ್ಕೋಬೋದು. ಹೆಂಗಸರಾಗಿರ್ಬೋದು, ಗಂಡಸರಾಗಿರ್ಬೋದು, ಯಾರಾದ್ರೂ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ಅವರು ಪಡ್ಕೋಬೋದು. ಡ್ಯಾಂಡ್ರಫನ್ನು ರಿಮೂವ್ ಮಾಡುತ್ತೆ, ಕೂದಲು ಉದುರೋ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ, ಕೂದಲನ್ನು ಬುಡದಿಂದಲೇ ಗಟ್ಟಿಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಚಿಕ್ಕ ಕೂದಲು ಬೆಳವಣಿಗೆ ಆಗ್ತಾನೇ ಇಲ್ಲ ಅನ್ನೋ ಸಮಸ್ಯೆ ಇದ್ದವ್ರಿಗೂ ಕೂಡ ಇದು ಪರಿಹಾರ ಸಿಗುತ್ತೆ. ಒಂದು ಸಾರಿ ಈ ಥರ ನೀವು ಈ ಪದಾರ್ಥನ ರೆಡಿ ಮಾಡಿಕೊಂಡು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು 7ರಿಂದ 8 ಸಾರಿ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಪದೇ ಹೇರ್ ಪ್ಯಾಕನ್ನು ಮಾಡ್ಕೊಳಕ್ಕಾಗಲ್ಲ ಅನ್ನೋರ್ಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಇದು. ಒಂದು ಸಾರಿ ನೀವು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು 7ರಿಂದ 8 ಸಾರಿ ನಿಮಗೆ ಆಗುತ್ತೆ. ಇದು ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಬೇಕು, ನಮ್ಮ ಹೇರ್ಸು ಫಾಲ್ ಆಗೋದು ಕಡಿಮೆ ಆಗಬೇಕು, ಹಾಗೆ ಡ್ಯಾಂಡ್ರಫ್ ಕೂಡ ರಿಮೂವ್ ಆಗಬೇಕು, ನಮ್ಮ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗಬೇಕು, ಹಾಗೆ ಬಿಳಿಯಾಗಿರೋ ಕೂದಲು ಕಪ್ಪಾಗಿ ಬರಬೇಕು ಅಂತ ಅಂದರೆ ಇದನ್ನು ಒಂದ್ಸರಿ ಟ್ರೈ ಮಾಡಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚಮತ್ಕಾರಿಯಾಗಿ ಕೂದಲು ಉದ್ದವಾಗಿ, ನೀಳವಾಗಿ, ಹಾಗೆ ದಪ್ಪವಾಗಿ ಬರಬೇಕು ಅಂತ ಅಂದರೆ ಈ ಪದಾರ್ಥವನ್ನು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗುತ್ತೆ ಕೂದಲು, ಬುಡದಿಂದಲೇ ಗಟ್ಟಿಗೊಳಿಸೋ ಶಕ್ತಿಯನ್ನು ಈ 2 ಪದಾರ್ಥಗಳು ಚಮತ್ಕಾರಿ ಕೆಲಸವನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳು, ಸುಮಾರು 4 ವರ್ಷದ ಮಕ್ಕಳು ಇದ್ರೂ ಪರವಾಗಿಲ್ಲ, ಅವ್ರು ಕೂಡ ಇದನ್ನು ಅಪ್ಲೈ ಮಾಡ್ತಾ ಇರೋದ್ರಿಂದ ಒಂಥರ ಶೈನ್ ಥರ ಕಾಣಿಸುತ್ತೆ, ಹೇರ್ಸು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಇದರಲ್ಲಿ ಲೋಳೆ ಅಂಶ ಇರೋದ್ರಿಂದ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗೇ ಆಗುತ್ತೆ. ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ, ಕೂದಲು ಗಟ್ಟಿಗೊಳಿಸುತ್ತೆ. ಹಾಗೆಯೇ ಕೂದಲಿನ ತುದಿ ಭಾಗ ಟಿಸಿಲ್ ಹೊಡಿತಾ ಇರುತ್ತೆ, 1ರಲ್ಲಿ 2, 3 ಹೀಗೆ ಆಗ್ತಾ ಇರುತ್ತೆ. ಆ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ತುಂಬ ತೆಳುವಾಗಿದೆ ಕೂದಲು ಅನ್ನೋರು ಕೂಡ ಇದನ್ನು ಯೂಸ್ ಮಾಡಿ, ದಪ್ಪವಾಗಿ ಕೂದಲು ಬರುತ್ತೆ. ತುಂಬ ಚೆನ್ನಾಗಿ ಕಪ್ಪಾಗಿ, ದಪ್ಪವಾಗಿ, ನೀಳವಾಗಿ ಹಾಗೂ ರೇಷ್ಮೆ ಎಳೆ ಥರ ಕೂದಲು ಬೇಕು ಅಂತಂದರೆ ಇದನ್ನು ನೀವು ಟ್ರೈ ಮಾಡಿ. ಹೀಗೆ ಮಾಡಿ ಉಳಿದ ಪದಾರ್ಥವನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಆರಾಮಾಗಿ 7ರಿಂದ 8 ಸರಿ ನೀವು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನನಗೂ ಕೂಡ ಈ ವಿಡಿಯೋ ತುಂಬಾ ಇಷ್ಟ ಆಯಿತು, ನಿಮಗೂ ಕೂಡ ತುಂಬಾ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್.